ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ವತಿಯಿಂದ ವಿದ್ಯಾರ್ಥಿಗಳ ಒಂದು ಬಸ್ ಪಾಸ್ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. 2025-26ನೇ ಸಾಲಿನ ಒಂದು ಶಾಲಾ ಮತ್ತು ಕಾಲೇಜುಗಳ ಒಂದು ವಿದ್ಯಾರ್ಥಿಗಳ ಬಸ್ ಪಾಸ್ಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನೀವೇ ನಿಮ್ಮ ಮೊಬೈಲಲ್ಲೇ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಆ ರೀತಿಯಾಗಿ ಈಜಿ ಮೆಥಡ್ನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗೆಲ್ಲ ಬಸ್ ಪಾಸ್ಗಳು ಸ್ಮಾರ್ಟ್ ಕಾರ್ಡ್ ಆಗಿ ಬಂದಿದ್ದಾವೆ. ಸ್ಮಾರ್ಟ್ ಕಾರ್ಡ್ ವಿತರಣೆ ನಡೀತಾ ಇದೆ. ಸೊ ಈ ಒಂದು ಬಸ್ ಪಾಸು ಕರ್ನಾಟಕವನ್ನು, ಗ್ರಾಮವನ್ನು ಮತ್ತು ಬೆಂಗಳೂರಿನ ಕೇಂದ್ರದಲ್ಲಿ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಇದು ಕೇವಲ ಕಲ್ಯಾಣ ಕರ್ನಾಟಕ ಭಾಗ ಅಂದರೆ HK ಹೈದರಾಬಾದ್ ಕರ್ನಾಟಕ ಭಾಗ ಏನು ಜಿಲ್ಲೆಗಳಿದ್ದಾವಲ್ಲ KRTC ಅಂತ, ಈ ಒಂದು ಭಾಗದ ವಿದ್ಯಾರ್ಥಿಗಳಿಗೆ ಇವಾಗ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಬೇರೆ ಒಂದು ನಿಗಮದ ಏನು ಸಾರಿಗೆ ನಿಗಮ ಇದ್ದಾವೆ, KSRTC ಆಗಿರ್ಬೋದು, NDW KSRTC ಆಗಿರ್ಬೋದು, ಅವು ಕೂಡ ಪ್ರಾರಂಭ ಆಗ್ತವೆ. ಸದ್ಯಕ್ಕೆ ಇವಾಗ KKRTC ನಮಗೆ ಓಪನ್ ಆಗಿದೆ. ಈ ಒಂದು ಬಸ್ ಪಾಸಿಗೆ ಬೇಕಾಗುವಂಥ ಡಾಕ್ಯುಮೆಂಟನ್ನು ನೋಡೋದಾದರೆ ಮೊದಲಿಗೆ ವಿದ್ಯಾರ್ಥಿಯ ಒಂದು ಆಧಾರ್ ಕಾರ್ಡ್ ಬೇಕು, ಕಂಪಲ್ಸರಿ ವಿದ್ಯಾರ್ಥಿ ಆಧಾರ್ ಕಾರ್ಡ್ ಬೇಕು. ಅದಕ್ಕೆ ಮೊಬೈಲ್ ನಂಬರ್ ಲಿಂಕ್ ಇರಲೇಬೇಕು. ಕಾಲೇಜ್ ರಿಸಿಪ್ಟ್ ಬೇಕಾಗುತ್ತೆ, ಅಡ್ಮಿಷನ್ ಮಾಡಿರೋ ಬಗ್ಗೆ ರಿಸಿಪ್ಟ್ ಬೇಕು, ಜಾತಿ ಪ್ರಮಾಣಪತ್ರ ಬೇಕಾಗುತ್ತೆ. SC ST ವಿದ್ಯಾರ್ಥಿಗಳಾಗಿದ್ದರೆ ಜಾತಿ ಪ್ರಮಾಣಪತ್ರ ಕಡ್ಡಾಯವಾಗಿ ಬೇಕು. ಪಾಸ್ ಅರ್ಜಿ ಫಾರ್ಮ್ ಕೂಡ ಬೇಕಾಗುತ್ತೆ. ಅದನಂತರ ವಿದ್ಯಾರ್ಥಿಯ ರಿಜಿಸ್ಟ್ರ್ ನಂಬರು, PUC ಓದ್ತಾ ಇದ್ದರೆ PUC ರಿಜಿಸ್ಟ್ರ್ ನಂಬರು, ಡಿಗ್ರಿ ಓದ್ತಾ ಇದ್ದರೆ ಡಿಗ್ರಿ ರಿಜಿಸ್ಟ್ರೇಷನ್ ನಂಬರ್ ಕೂಡ ಬೇಕಾಗುತ್ತೆ. ಅದನಂತರ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರಲೇಬೇಕು. ಆವಾಗಲೇ ಹೇಳಿದೆ, ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರಲೇಬೇಕು. OTP ಬರುತ್ತೆ, ಹಾಗಾಗಿ ಮೊಬೈಲ್ ನಂಬರ್ ಕಡ್ಡಾಯವಾಗಿ ಲಿಂಕ್ ಇರಲೇಬೇಕು. ಲಿಂಕ್ ಇಲ್ಲ ಅಂದರೆ ಲಿಂಕ್ ಮಾಡಿಸ್ಕೊಳ್ಳಿ. ಲಿಂಕ್ ಇದ್ದಿಲ್ಲ ಅಂದರೆ ಅರ್ಜಿ ಹಾಕೋಕ್ಕೆ ಆಗೋದಿಲ್ಲ. ಸೊ ಇಷ್ಟು ಇದ್ದರೆ ನೀವು ಅರ್ಜಿಯನ್ನು ಹಾಕೋಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸೋ ಅಂತ ತಿಳಿಸ್ಕೊಡ್ತೀನಿ. ಮೊಬೈಲ್ನಲ್ಲೇ ಅರ್ಜಿಯನ್ನು ಹಾಕ್ಕೋಬೋದು ಈಸಿಯಾಗಿ. ಆ ರೀತಿಯಾಗಿ ತಿಳಿಸ್ಕೊಡ್ತೇನೆ. ಉಚಿತವಾಗಿ ಹಾಕ್ಕೋಬೋದು, ಯಾವುದೇ ರೀತಿ ಪೇಮೆಂಟ್ ಮಾಡೋದಿಲ್ಲ. ಅಲ್ಲಿ ನಿಮ್ಮದು ಬಸ್ ಪಾಸಿನ ಫೀಸ್ ಅಷ್ಟೇ ಮಾತ್ರ ತುಂಬೋದಿರುತ್ತೆ. ಸೊ ಅಪ್ಲಿಕೇಶನ್ ಮಾತ್ರ ಫ್ರೀ ಇರುತ್ತೆ, ಉಚಿತವಾಗಿರುತ್ತೆ. ಹೋದ ವರ್ಷ ಕೂಡ ಮಾಡಿದ್ದೆ, 2024ರಲ್ಲಿ ಒಂದು ಅರ್ಜಿಯನ್ನು ಹಾಕಿದ್ದೆ ನಾನು, ಯಾವ ರೀತಿ ಅರ್ಜಿ ಸಲ್ಲಿಸೋ ಅಂತ. ಅದರ ಒಂದು ವಿಡಿಯೋನ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ. ಅದನ್ನು ಕ್ಲಿಕ್ ಮಾಡಿಕೊಂಡು ವಿಡಿಯೋ ನೋಡಿಕೊಂಡು ಅಪ್ಲೈನ ಮಾಡ್ಕೋಬೋದು. ಯಾಕಂದರೆ ಅಪ್ಲೈ ಮಾಡೋಕ್ಕೆ ನಮಗೆ ವಿದ್ಯಾರ್ಥಿದು ಒಂದು ಅರ್ಜಿ ಬರಬೇಕಾಗುತ್ತೆ. ನಮ್ಮೊಂದು ಅಂಗಡಿನಲ್ಲಿ ಅರ್ಜಿ ಬಂದಾಗ ಮಾತ್ರ ಆ ಒಂದು ವಿದ್ಯಾರ್ಥಿದು ಬಸ್ ಪಾಸ್ಗೆ ಅರ್ಜಿ ಸಲ್ಲಿಸಿ ನಾವು ವಿಡಿಯೋ ಮಾಡಿ ತೋರಿಸ್ತೇವೆ. ಸೊ ಹಾಗಾಗಿ ವಿಡಿಯೋ ಮಾಡೋದಕ್ಕೆ 1-2 ದಿನ ಲೇಟ್ ಆಗ್ಬೋದು. ಸೊ ಹಾಗಾಗಿ ನಿಮಗೆ ಬೇಗ ಹಾಕ್ಕೊತೀವಿ, ಇವತ್ತೇ ನೋಡಬೇಕು ವಿಡಿಯೋ ಅಂದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಆ ವಿಡಿಯೋ ನೋಡಿಕೊಂಡು ಅಪ್ಲಿಕೇಶನನ್ನು ಹಾಕ್ಕೊಳ್ಳಿ. ಸ್ನೇಹಿತರೆ, ಇದಿಷ್ಟು ಈ ಒಂದು ಬಸ್ ಪಾಸ್ ಅರ್ಜಿ ಪ್ರಾರಂಭ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಸೊ ಮಾಹಿತಿ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ. ಏನಾದರೂ ಡೌಟ್ಸ್ಗಳಿದ್ದರೆ, ಕ್ವಶನ್ ಕೇಳೋದಿದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲೇ ಉತ್ತರನ ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.